ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶನಿ ದೇವರು ಕೋಪಗೊಂಡರು. ತುಲಾ ರಾಶಿಯವರಿಗೆ ದೊಡ್ಡ ಘೋಷಣೆಯನ್ನು ಮಾಡಿದರು. ಜುಲೈ 30 ಮತ್ತು 31 ತಾರೀಕಿನಂದು ಈ ಮೂರು ಸಂಬಂಧಗಳು ಮುರಿಯುವುದನ್ನು ಯಾರೂ ತಡೆಯಲಾರರು. ಕೇವಲ ಈ 2 ದಿನಗಳ ಒಳಗೆ ನಿನ್ನ ಅತೂಟ ಸಂಬಂಧ ಬಿರುಗಾಳಿಯಂತೆ ಹಾರಿ ಹೋಗುತ್ತದೆ. ತುಲಾ ರಾಶಿಯವರೇ, ಶನಿ ದೇವರ ಕಟ್ಟೆಚ್ಚರಿಕೆಯ 3 ಸಂಬಂಧಗಳು ಮುರಿಯಲಿವೆ. ನಿನ್ನ ಜೀವನದ ಅತಿ ದೊಡ್ಡ ಬದಲಾವಣೆ. ಸ್ನೇಹಿತರೆ, ನೀವು ಈಗ ಈ ವಿಡಿಯೋ ನೋಡುತ್ತಿದ್ದರೆ ಇದು ಯಾವುದೇ ಸಾಮಾನ್ಯ ರಾಶಿಫಲ ಅಥವಾ ದಿನನಿತ್ಯದ ಮಾತಲ್ಲ ಎಂದು ತಿಳಿದುಕೊಳ್ಳಿ. ಇದು ಬ್ರಹ್ಮಾಂಡದ ಕಡೆಯಿಂದ ಅಲ್ಲ, ಬದಲಾಗಿ ಸ್ವತಃ ಶನಿದೇವರ ಕಡೆಯಿಂದ ನಿಮ್ಮ ರಾಶಿಯವರಿಗೆ ಬಂದಿರುವ ನೇರ ಮತ್ತು ಕಟ್ಟುನಿಟ್ಟಿನ ಎಚ್ಚರಿಕೆ. ನಿಮ್ಮ ಜೀವನದ 3 ಅತ್ಯಂತ ಗಾಢವಾದ ಮತ್ತು ಅತಿ ಮುಖ್ಯವಾದ ಸಂಬಂಧಗಳು 30 ಮತ್ತು 31 ತಾರೀಕಿನಂದು ಮುರಿಯುವ ಅಂಚಿನಲ್ಲಿ ನಿಂತಿವೆ. ಈ 2 ದಿನಗಳು ಕೇವಲ ತಾರೀಖುಗಳಲ್ಲ, ಇವು ನಿಮ್ಮ ರಾಶಿಯ ಲೆಕ್ಕಚುಕ್ತ ಆಗುವ ಕಾಲ. ಶನಿದೇವರ ಈ ಎಚ್ಚರಿಕೆ 30 ಮತ್ತು 31ರಂದು ಈ 3 ಸಂಬಂಧಗಳು ಮುರಿದಾಗ ನಿಮ್ಮ ಜೀವನ ಶಾಶ್ವತವಾಗಿ ಬದಲಾಗುತ್ತದೆ. ಕೆಲವರು ಇದು ಕೇವಲ ಹೆದರಿಸುವ ಮಾತು ಎಂದುಕೊಳ್ಳಬಹುದು, ಆದರೆ ನಿಮ್ಮ ರಾಶಿಯವರೇ, ನಿಜವಾಗಿಯೂ ಒಳಗಿನಿಂದ ಏನೋ ದೊಡ್ಡದು ಆಗಲಿದೆ. 30 ಮತ್ತು 30ರಂದು ಏನೋ ಒಡೆಯಲಿದೆ ಎಂದು ಅನಿಸುತ್ತಿರುವವರಿಗೆ ಈ ವಿಡಿಯೋ ಒಂದು ಕೊನೆಯ ಎಚ್ಚರಿಕೆ ಮತ್ತು ಹೊಸ ಆರಂಭ ಎರಡೂ ಆಗಿದೆ. ಶನಿ ದೇವರನ್ನು ನ್ಯಾಯದ ದೇವರು ಎಂದು ಕರೆಯುತ್ತಾರೆ. ಅವರು ಕರ್ಮಗಳ ಫಲ ಕೊಡುವವರು. ಅವರು ಎಂದಿಗೂ ಅಕಾರಣ ಶಿಕ್ಷೆ ಕೊಡುವುದಿಲ್ಲ, ಬದಲಾಗಿ ತಮ್ಮ ನ್ಯಾಯದ ಕಠೋರತೆಯಿಂದ ಭಕ್ತರನ್ನು ಸರಿಯಾದ ಮಾರ್ಗಕ್ಕೆ ತರುವ ಕೆಲಸ ಮಾಡುತ್ತಾರೆ. ಶನಿದೇವರನ್ನು ಯಾವುದೇ ಭಕ್ತ ನಿಜವಾದ ಮನಸ್ಸಿನಿಂದ ಸಂತೋಷಪಡಿಸಿದರೆ ಅವರು ಅಭಯದ ವರ ನೀಡುತ್ತಾರೆ, ಮತ್ತು ಯಾರಾದರೂ ಅಹಂಕಾರ ಅಥವಾ ಮೋಸದ ದಾರಿ ಆಯ್ದುಕೊಂಡರೆ ಕಠೋರ ಶಿಕ್ಷೆಯನ್ನು ನೀಡುತ್ತಾರೆ. ಅವರ ಗ್ರಹ ಪ್ರಭಾವ ನಿಧಾನವಾದರೂ ಅತ್ಯಂತ ಪರಿಣಾಮಕಾರಿ. ಚಳಿಗಾಲದಲ್ಲಿ ನಿಧಾನವಾಗಿ ಮರಗಳಿಂದ ಎಲೆಗಳು ಉದುರಿ ಹೊಸ ಚಿಗುರು ಬರುವಂತೆ ಶನಿದೇವರ ಸಾಡೆಸಾತಿ ಅಥವಾ ಡಯಾ ಪ್ರಭಾವ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ತರುತ್ತದೆ. ಈ ಬದಲಾವಣೆ ಕಷ್ಟಕರವಾಗಿರಬಹುದು, ಆದರೆ ಕೊನೆಗೆ ಇದೇ ವ್ಯಕ್ತಿಯನ್ನು ಅವನ ಉನ್ನತ ಸ್ವಭಾವ್ಯ ಸ್ವರೂಪಕ್ಕೆ ಕೊಂಡೊಯ್ಯುತ್ತದೆ. ಶನಿದೇವರು ಕೇವಲ ಕೆಟ್ಟದ್ದನ್ನೇ ಮಾಡಿಸುವುದಿಲ್ಲ, ಬದಲಾಗಿ ಅವರೇ ಆ ಶಕ್ತಿ. ಯಾರು ವ್ಯಕ್ತಿಗೆ ತನ್ನ ನಿಜವಾದ ಕರ್ತವ್ಯ ಮತ್ತು ಮಾರ್ಗದ ಅರಿವು ಮೂಡಿಸುತ್ತಾರೋ. ಆದ್ದರಿಂದ ಜೀವನದಲ್ಲಿ ಕಷ್ಟಗಳು ಬಂದಾಗಲೆಲ್ಲ, ಮತ್ತು ಅದರಲ್ಲೂ ನಿಮ್ಮ ರಾಶಿಗೆ 30 ಮತ್ತು 31ರ ದಿನಗಳು ಸಮೀಪಿಸಿದಾಗ, ಇದು ಶನಿದೇವರ ಯಾವುದೇ ವಿಶೇಷ ಲೀಲೆ ಎಂದು ತಿಳಿಯಬೇಕು. ಅವರು ನಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ಅವರು ನಮ್ಮ ಆತ್ಮವನ್ನು ಗಟ್ಟಿ ಮಾಡುತ್ತಿದ್ದಾರೆ. ಸಮುದ್ರವನ್ನು ನೋಡಿ ಅದರ ಮೇಲೆಯಲ್ಲಿ ಗಾಳಿ ಸಂಪೂರ್ಣ ನಿಂತು ನೀರು ತೀರಾ ಶಾಂತವಾಗಿ ಕಂಡಾಗ ಹೊರಗಿನಿಂದ ಎಲ್ಲವೂ ತುಂಬ ಸುಂದರ ಮತ್ತು ಸ್ಥಿರ ಎಂದು ಅನಿಸುತ್ತದೆ, ಆದರೆ ಆ ನೀರಿನ ಒಳಗೆ ಮುಳುಗಿರುವ ಮನುಷ್ಯನಿಗೆ ಮಾತ್ರ ಗೊತ್ತು ಆಳದಲ್ಲಿ ಏನಾಗುತ್ತಿದೆ ಎಂದು. ಅಲ್ಲಿ ಪ್ರವಾಹಗಳು ಬದಲಾಗುತ್ತಿವೆ, ಸುಳಿಗಳು ಉಂಟಾಗುತ್ತಿವೆ ಮತ್ತು ಒಂದು ದೊಡ್ಡ ಚಂಡಮಾರುತ ಸಿದ್ಧವಾಗುತ್ತಿದೆ. ನಿಮ್ಮ ರಾಶಿಯ ನಿಮ್ಮ ಜೀವನವು ಇತ್ತೀಚೆಗೆ ಇದೇ ಸಮುದ್ರದಂತಾಗಿದೆ. ಹೊರಗಿನಿಂದ ಜಗತ್ತು ನಿಮ್ಮನ್ನು ಬಲಿಷ್ಠ, ಶಾಂತ ಮತ್ತು ಇತರರಿಗೆ ಆಸರೆ ನೀಡುವ ವ್ಯಕ್ತಿಯಾಗಿ ನೋಡುತ್ತದೆ. ನೀವೆಂದೂ ದೂರವಾಗಿಲ್ಲ, ಯಾವಾಗಲೂ ನಗುತ್ತಿರುತ್ತೀರಿ, ಇತರರಿಗೆ ಸಹಾಯ ಮಾಡುತ್ತೀರಿ. ಆದರೆ ನಿಮ್ಮ ಒಳಗೆ ಇತ್ತೀಚೆಗೆ ಎದ್ದಿರುವ ಸುನಾಮಿಯ ಅಂದಾಜು ಕೇವಲ ನಿಮಗೆ ಮಾತ್ರ ಸಾಧ್ಯ. ರಾತ್ರಿ ಎಲ್ಲರೂ ಮಲಗಿದಾಗ ನಿಮ್ಮ ಕಣ್ಣುಗಳು ತೆರೆದೇ ಇರುತ್ತವೆ. ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅದೇ ಪ್ರಶ್ನೆ ಸುತ್ತುತ್ತದೆ: ಈ ಜನ ನನ್ನ ಜೊತೆ ಹೀಗೇಕೆ ಮಾಡುತ್ತಿದ್ದಾರೆ? ನಾನು ನನ್ನ ಎಲ್ಲವನ್ನೂ ಕೊಟ್ಟೆ. 30 ಮತ್ತು 31ನೇ ತಾರೀಕು ಹತ್ತಿರ ಬರುತ್ತಿದ್ದಂತೆ ಈ ಪ್ರಶ್ನೆ ಇನ್ನೂ ಜೋರಾಗಿ ಕೇಳಿಸುತ್ತದೆ: ಆದರೂ ಏಕೆ ನೀವು ನಿಮ್ಮ ಸಂಬಂಧಗಳಲ್ಲಿ ಯಾವಾಗಲೂ 200 ಕೊಟ್ಟಿದ್ದೀರಿ, ಕೇವಲ 100 ಅಲ್ಲ? ನಿಮ್ಮ ಆಸೆಗಳನ್ನು ಕತ್ತು ಹಿಸುಕಿದ್ದೀರಿ, ನಿಮ್ಮ ಕನಸುಗಳನ್ನು ನಂತರಕ್ಕೆ ತಳ್ಳಿದ್ದೀರಿ, ನಿಮ್ಮ ಮನೆ ಮತ್ತು ಹೃದಯದ ಬಾಗಿಲುಗಳನ್ನು ಆ ಜನರಿಗೂ ತೆರೆದಿಟ್ಟಿದ್ದೀರಿ. ಯಾರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬೇರುಗಳಿಗೆ ಉಪ್ಪು ನೀರು ಸುರಿಯಲು ಶುರು ಮಾಡಿದ್ದಾರೋ, ನಿಮ್ಮ ನಿಷ್ಕಲ್ಮಶ ಪ್ರೀತಿ, ನಿಮ್ಮ ನಿಷ್ಠೆ, ನಿಮ್ಮ ತ್ಯಾಗ ಅವರ ಕೊಳೆಯನ್ನು ತೊಳೆಯುತ್ತದೆ ಎಂದುಕೊಂಡಿದ್ದೀರಿ. ಆದರೆ ಫಲಿತಾಂಶ ಏನಾಯಿತು? ಅವರು ನಿಮ್ಮ ಒಳ್ಳೆಯತನವನ್ನೇ ನಿಮ್ಮ ದೊಡ್ಡ ದೌರ್ಬಲ್ಯ ಎಂದು ತಿಳಿದುಕೊಂಡರು, ನಿಮ್ಮನ್ನು ಅಷ್ಟೊಂದು ಲಘುವಾಗಿ ತೆಗೆದುಕೊಂಡರು, ನೀವೆಂದೂ ಹೋಗಲಾರಿರಿ ಎಂದುಕೊಂಡರು. ಅವರಿಗೆ ಹಣ ಅಗತ್ಯ ಬಂದಾಗ, ಯಾವುದಾದರೂ ಕೆಲಸ ಮಾಡಿಸಿಕೊಳ್ಳಬೇಕು ಎಂದಾಗ ಮಾತ್ರ ನೀವು ನೆನಪಾಗುತ್ತಿದ್ದೀರಿ. ನೀವೇ ಕಷ್ಟದಲ್ಲಿದ್ದಾಗ ಅದೇ ಜನ ಅಕ್ಕಪಕ್ಕ ನಿಂತು ಕೈಕಟ್ಟಿ ಕೇವಲ ತಮಾಷೆ ನೋಡುತ್ತಿದ್ದರು. ಈ ಮಾತು ನಿಮ್ಮ ಹೃದಯಕ್ಕೆ ಎಷ್ಟು ಬಾರಿ ನಾಟಿರಬಹುದು, ಆದರೆ ನೀವು ಮತ್ತೆ ಮತ್ತೆ ಕ್ಷಮಿಸಿದ್ದೀರಿ, ಏಕೆಂದರೆ ನಿಮ್ಮ ಸ್ವಭಾವವೇ ಹಾಗೆ.
ನನ್ನ ಪ್ರೀತಿಯಲ್ಲಿ ಎಲ್ಲ ಸರಿಯಾಗುತ್ತದೆ ಎಂದು ಯೋಚಿಸುತ್ತೀರಿ. ಆದರೆ ಈಗ ಶನಿದೇವರು ನಿರ್ಧರಿಸಿದ್ದಾರೆ, 30 ಮತ್ತು 31ನೇ ತಾರೀಕಿನಂದು ಈ ಏಕಪಕ್ಷೀಯ ತ್ಯಾಗದ ಸರಣಿ ಇಲ್ಲಿಗೆ ನಿಲ್ಲುತ್ತದೆ ಎಂದು ನಿಮಗೆ ಕಾಲಿಗೆ ಬಾರದ ಬೇಡಿಗಳಾಗಿದ್ದ, ನಿಮ್ಮನ್ನು ಆಳ ನೀರಿನಲ್ಲಿ ಮುಳುಗಿಸುತ್ತಿದ್ದ ಸಂಬಂಧಗಳನ್ನು ಒಡೆಯುವ ಸಮಯ ಬಂದಿದೆ. ಈ ಒಡೆಯುವಿಕೆ ನಿಮ್ಮನ್ನು ನಾಶ ಮಾಡಲು ಬರುತ್ತಿಲ್ಲ, ಬದಲಾಗಿ ನಿಮ್ಮನ್ನು ಉಳಿಸಲು ಬರುತ್ತಿದೆ. ಒಂದು ಹಡಗು ಭೀಕರ ಚಂಡಮಾರುತದಲ್ಲಿ ಸಿಕ್ಕಿಕೊಂಡಾಗ ಬುದ್ಧಿವಂತ ನಾವಿಕ ಆ ಹಡಗಿನ ಮೇಲಿರುವ ಎಲ್ಲ ಭಾರದ ಮತ್ತು ಅನಗತ್ಯ ಸಾಮಾನುಗಳನ್ನು ಆಳ ಸಮುದ್ರಕ್ಕೆ ಎಸೆಯುತ್ತಾನೆ, ಇಲ್ಲದಿದ್ದರೆ ಹಡಗು ಮುಳುಗುತ್ತದೆ. ತುಲಾ ರಾಶಿಯವರಿಗೆ ನಿಮ್ಮ ಜೀವನವು ಅದೇ ಹಡಗಿನಂತಿದೆ. ಈ 3 ಸಂಬಂಧಗಳೇ ಅಬಾರದ 30 ಮತ್ತು 31ರಂದು ಇವನ್ನು ನೀರಿಗೆ ಎಸೆಯುವ ಸಮಯ ಬಂದಿದೆ. ಮೋಹದಲ್ಲಿ ಸಿಕ್ಕಿ ನೀವೇ ಎಸೆದಿದ್ದರೆ ಶನಿದೇವರ ಬಿರುಗಾಳಿ ಇವನ್ನು ಬಲವಂತವಾಗಿ ನಿಮ್ಮಿಂದ ಕಸಿದುಕೊಳ್ಳುತ್ತದೆ. ಶನಿದೇವರ ಈ ಎಚ್ಚರಿಕೆ ಕೇವಲ ವಿನಾಶಕ್ಕಾಗಿ ಅಲ್ಲ, ಬದಲಾಗಿ ಇದು ಪುನರ್ನಿರ್ಮಾಣದ ಆರಂಭ. ವರ್ಷಗಳಿಂದ ನಿಮ್ಮ ಜೊತೆ ಅಂಟಿಕೊಂಡಿದ್ದ ಆ ಕರ್ಮಗಳಿಂದ ನಿಮ್ಮನ್ನು ಮುಕ್ತಗೊಳಿಸುವ ಮಾಧ್ಯಮ. ಶನಿದೇವರ ಪ್ರಭಾವ ಹಾಗೂ ಯಾವಾಗಲೂ ಸ್ಪಷ್ಟ ಮತ್ತು ನಿರ್ಮಮ. ಅವರು ಯಾರ ಜೊತೆಯಲ್ಲಿಯೂ ಪಕ್ಷಪಾತ ಮಾಡುವುದಿಲ್ಲ, ಅವರು ಕೇವಲ ಕರ್ಮಗಳ ಲೆಕ್ಕಾಚಾರ ನೋಡುತ್ತಾರೆ. ಸ್ನೇಹಿತರೆ, ಇನ್ನೊಂದು ವಿಷಯ, ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ತುಲಾ ರಾಶಿಯವರೇ, ನೀವು ಯಾರಿಗಾದರೂ ಒಳ್ಳೆಯದು ಮಾಡಿದ್ದರೆ ಮತ್ತು ಆತ ನಿಮಗೆ ಕೆಟ್ಟದ್ದು ಮಾಡಿದರೆ 30 ಮತ್ತು 31ರಂದು ಶನಿದೇವರು ಆ ಕೆಟ್ಟತನದ ಫಲವನ್ನು ಅವನಿಗೆ ಖಂಡಿತ ಕೊಡುತ್ತಾರೆ ಮತ್ತು ನಿಮಗೆ ಆ ಒಳ್ಳೆಯತನದ ಫಲ ಕೊಡುತ್ತಾರೆ. ಇದೇ ಕಾರಣಕ್ಕೆ ಶನಿದೇವರನ್ನು ದಂಡ ಕೊಡುವವರು ಮತ್ತು ಜೊತೆಗೆ ರಕ್ಷಣಾ ಕವಚ ನೀಡುವವರು ಎಂದು ಪರಿಗಣಿಸಲಾಗುತ್ತದೆ. ಯಾರ ಜೀವನದಲ್ಲಾದರೂ ಶನಿಯ ಸಾಡೆ-ಸಾತಿ ಅಥವಾ ಡಯ ನಡೆಯುತ್ತಿದ್ದರೆ ಆತ ತನ್ನ ಸಂಬಂಧಗಳು, ನೌಕರಿ, ಆರೋಗ್ಯ ಮತ್ತು ಮಾನಸಿಕ ಸಮತೋಲನದಲ್ಲಿ ಹಲವು ಬದಲಾವಣೆಗಳನ್ನು ಕಾಣುತ್ತಾನೆ. ಆದರೆ ಇದೇ ಬದಲಾವಣೆಗಳ ಮೂಲಕ ಶನಿದೇವರು ನಮಗೆ ಕಲಿಸುತ್ತಾರೆ, ನಿಜವಾದ ಸುಖ ಬಾಹ್ಯ ವಸ್ತುವಲ್ಲಿ ಅಥವಾ ವ್ಯಕ್ತಿಯಲ್ಲಿ ಇಲ್ಲ, ಬದಲಾಗಿ ನಮ್ಮ ಸ್ವಂತ ಆತ್ಮಬಲ ಮತ್ತು ಸಂತೋಷದಲ್ಲಿ ಇದೆ ಎಂದು. ಶನಿದೇವರ ಕೃಪೆಯಿಂದಲೇ ನಮ್ಮ ನಿಜವಾದ ಶಕ್ತಿಯು ಅರಿವಾಗುತ್ತದೆ ಮತ್ತು ನಾವು ನಮ್ಮ ಜೀವನದ ನಕಾರಾತ್ಮಕ ಅಂಶಗಳನ್ನು ಗುರುತಿಸಿ ಅವನನ್ನು ಕತ್ತರಿಸಲು ಕಲಿಯುತ್ತೇವೆ. ಕತ್ತಿಯನ್ನು ಕಾಯಿಸಿ ತಣಿಸಿ ಗಟ್ಟಿ ಮಾಡುವಂತೆ 30 ಮತ್ತು 31ರ ಪರೀಕ್ಷೆಗಳು ತುಲಾ ರಾಶಿಯ ನಿಮ್ಮನ್ನು ಗಟ್ಟಿ ಮಾಡುತ್ತದೆ. ಈ ಪರೀಕ್ಷೆಗಳು ನಿಮ್ಮೊಳಗೆ ಅಡಗಿರುವ ಅಹಂಕಾರ, ಮೋಹ ಮತ್ತು ಆಸಕ್ತಿಯನ್ನು ಸುಟ್ಟು ಭಸ್ಮ ಮಾಡುತ್ತವೆ ಮತ್ತು ಆಮೇಲೆ ನಿಮಗೆ ಹೊಸದಾಗಿ ಜೀವನ ಆರಂಭಿಸುವ ಅವಕಾಶ ನೀಡುತ್ತದೆ. ಆದ್ದರಿಂದ ಶನಿದೇವ ಅವರ ಈ 30 ಮತ್ತು 31ರ ಕಟ್ಟೆಚ್ಚರಿಕೆಯನ್ನು ನೀವು ಶಾಪದಂತೆ ಅಲ್ಲ, ಬದಲಾಗಿ ಆಶೀರ್ವಾದದಂತೆ ಸ್ವೀಕರಿಸಿ, ಏಕೆಂದರೆ ಅವರು ನಿಮ್ಮ ಜೀವನದಲ್ಲಿ ಈ ನಿರ್ದಿಷ್ಟ ದಿನಗಳಲ್ಲಿ ಬದಲಾವಣೆ ತರುತ್ತಿರುವಾಗ ಅದರ ಅರ್ಥ ನಿಮ್ಮ ಕರ್ಮ ಖಾತೆ ತುಂಬ ಚೆನ್ನಾಗಿದೆ ಮತ್ತು ಅವರು ಈಗ ನಿಮ್ಮನ್ನು ನಿಮ್ಮ ಉಚ್ಚತರ ಜೀವನಕ್ಕೆ ಸಿದ್ಧಪಡಿಸುತ್ತಿದ್ದಾರೆ. ಮೊದಲನೇ ಸಂಬಂಧ, ಅದು ನಿಮ್ಮ ರಕ್ತ ಸಂಬಂಧ ಅಥವಾ ನಿಮ್ಮ ಕುಟುಂಬದಲ್ಲಿ ಅಷ್ಟು ಹತ್ತಿರ ಕುಳಿತು ನೀವು ಅವನನ್ನು ಸ್ವಂತ ಎಂದು ಭಾವಿಸಿದ್ದೀರಿ. ಇವನು ನಿಮ್ಮ ಮನೆಯ ಉಪ್ಪು ತಿಂದವನು, ನಿಮ್ಮ ಅತಿ ಕೆಟ್ಟ ಸಮಯದಲ್ಲಿ ನಿಮ್ಮ ಮುಂದೆ ಸಹಾನುಭೂತಿಯ ಕಣ್ಣೀರು ಸುರಿಸಿದವನು. ನೀವು ಇವನಿಗಾಗಿ ನಿಮ್ಮ ಜೇಬು ಖಾಲಿ ಮಾಡಿದ್ದೀರಿ, ನಿಮ್ಮ ರಾತ್ರಿಯ ನಿದ್ದೆ ಹಾಳು ಮಾಡಿಕೊಂಡಿದ್ದೀರಿ. ಆದರೆ ಇವನು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನು ಗೇಲಿ ಮಾಡಿದ, ನಿಮ್ಮಿಂದ ಸಾಲ ಪಡೆದ, ನಿಮ್ಮ ಸೌಲಭ್ಯಗಳ ಲಾಭ ಪಡೆದ, ನಿಮಗೆ ಅಗತ್ಯ ಬಿದ್ದಾಗ ಇದ್ದಕ್ಕಿದ್ದಂತೆ ಅಸಹಾಯಕನ ನಟನೆ ಮಾಡತೊಡಗಿದ. ಈ ಸಂಬಂಧ ಯಾವುದೇ ಸಣ್ಣ ಪುಟ್ಟ ಜಗಳದಿಂದ ಮುರಿಯುವುದಿಲ್ಲ. 30 ಅಥವಾ 31ರಂದು ಒಂದು ದೊಡ್ಡ ನಂಬಿಕೆ ದ್ರೋಹದ ಜೊತೆ ಮುರಿಯುತ್ತದೆ. ಆಸ್ತಿ ಅಥವಾ ಹಣದ ವಿಚಾರವಾಗಿ ವರ್ಷಗಳಿಂದ ಅಡಗಿಸಿಟ್ಟಿದ್ದ ಏನಾದರೂ ಸಂಗತಿ ಹೊರಬರಬಹುದು, ಅಥವಾ ಯಾವುದೋ ಮೂರನೇ ವ್ಯಕ್ತಿಯ ಮೂಲಕ ಯಾವುದೋ ರೆಕಾರ್ಡಿಂಗ್, ಮೆಸೇಜ್ ಅಥವಾ ಮಾತು ಗೊತ್ತಾಗಬಹುದು. ಅದನ್ನು ಕೇಳಿ ನಿಮ್ಮ ಕಾಲ ಕೆಳಗಿನ ನೆಲವೇ ಕಳಚಿದಂತಾಗುತ್ತದೆ. ಆ ಕ್ಷಣ ನಿಮಗೆ ಅರಿವಾಗುತ್ತದೆ, ಯಾರನ್ನು ನಿಮ್ಮ ಲೈಫ್ ಜಾಕೆಟ್ ಎಂದು ಎದೆಗೆ ಅವಚಿಕೊಂಡು ತಿರುಗಾಡುತ್ತಿದ್ದೀರೋ ಅವನು ನಿಜವಾಗಿ ನಿಮ್ಮನ್ನು ಮುಳುಗಿಸಲು ಇಟ್ಟಿದ್ದ ಭಾರದ ಕಲ್ಲಾಗಿದ್ದನು.
ಈ ಕಹಿ ಹೊರಬಂದಾಗ ನೀವು ಕಿರುಚುವುದಿಲ್ಲ, ವಾದ ಮಾಡುವುದಿಲ್ಲ. ಆ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ಎಷ್ಟು ಮೌನವಾಗಿ ಕತ್ತರಿಸಿ ಎಸೆಯುತ್ತೀರಿ. ಅವನು ಎಂದು ನಿಮ್ಮ ಜೀವನದಲ್ಲಿ ಇರಲೇ ಇಲ್ಲವೇನೋ ಎಂಬಂತೆ ಆ ದಿನ ಅಳಬೇಡಿ. ಎರಡೂ ಕೈ ಜೋಡಿಸಿ ಶನಿ ದೇವರಿಗೆ ಧನ್ಯವಾದ ಹೇಳಿ, ಅವರು ನಿಮ್ಮನ್ನು ಒಂದು ದೊಡ್ಡ ಮೋಸದಿಂದ ಪಾರು ಮಾಡಿದರು ಎಂದು. ಜೊತೆಗೆ 31ರ ಈ ಮುಹೂರ್ತದಲ್ಲೇ ನಿಮ್ಮ ನಿಂತಿದ್ದ ಕೆಲಸಗಳು ನಡೆಯಲು ಶುರುವಾಗುತ್ತವೆ. ಸಿಕ್ಕಿ ಹಾಕಿಕೊಂಡಿದ್ದ ಹಣ ಹರಿಯಲು ಶುರುವಾಗುತ್ತದೆ. ಎರಡನೆಯ ಸಂಬಂಧ 30 ಮತ್ತು 31ನೇ ತಾರೀಕಿನಂದೇ ಮುರಿಯುವುದು. ಅದು ನಿಮ್ಮ ಹೃದಯದ ತುಂಬ ಹತ್ತಿರ ಕೂತಿದೆ. ಇವನಿಲ್ಲದೆ ಒಂದು ದಿನವೂ ಉಸಿರಾಡುವ ಕಲ್ಪನೆ ಮಾಡಲು ಸಾಧ್ಯವಾಗದ ವ್ಯಕ್ತಿ. ಯಾರಿಗಾಗಿ ನೀವು ಇಡೀ ಜಗತ್ತಿನ ವಿರುದ್ಧ ಬಂಡಾಯ ಮಾಡಿದ್ದೀರೋ, ಇದು ನಿಮ್ಮ ಪ್ರೀತಿ ಇರಬಹುದು, ಅಥವಾ ಆ ಅತಿ ಹತ್ತಿರದ ಗೆಳೆಯ ಯಾರನ್ನು ನಿಮ್ಮ ಆತ್ಮದ ಅಂಶವೆಂದು ಭಾವಿಸಿದ್ದೀರೋ. ಈ ಸಂಬಂಧವು ಯಾವುದೋ ಜೋರಾದ ಜಗಳದಿಂದ ಮುರಿಯುವುದಿಲ್ಲ. ಅದು ಒಂದು ವಿಚಿತ್ರ ಮೌನ ಮತ್ತು ಅಂತರದಿಂದ ಮುರಿಯುತ್ತದೆ. ಇದ್ದಕ್ಕಿದ್ದಂತೆ ನಿಮಗೆ ಅನಿಸುತ್ತದೆ, ಯಾವ ವ್ಯಕ್ತಿಗಾಗಿ ನೀವು ಪ್ರತಿಕ್ಷಣ ಹಾಜರಾಗಿರುತ್ತಿದ್ದೀರೋ, ಈಗ ಅವನ ಬಳಿ ನಿಮಗಾಗಿ ಸಮಯವಿಲ್ಲ. ಅವನು ನಿಮ್ಮನ್ನು ನಿರ್ಲಕ್ಷಿಸಲು ಶುರು ಮಾಡುತ್ತಾನೆ, ನಿಮ್ಮ ಭಾವನೆಗಳನ್ನು ಗೇಲಿ ಮಾಡುತ್ತಾನೆ, ಅಥವಾ ನಿಮ್ಮನ್ನೇ ತಪ್ಪು ಸಾಬೀತು ಮಾಡಲು ಪ್ರಯತ್ನಿಸುತ್ತಾನೆ. ಯಾವುದೋ ಮೂರನೆಯ ವ್ಯಕ್ತಿ ಅಥವಾ ಅಡಗಿಟ್ಟ ಸಂಗತಿ ಇದೆ. ಈ ಅವಧಿಯಲ್ಲಿ ಸಮುದ್ರದ ತಳದಿಂದ ಮೇಲೆ ಬರುತ್ತದೆ. ನಿಮಗೆ ಗೊತ್ತಾಗುತ್ತದೆ, ನೀವು ಅವರಿಗಾಗಿ ನಿಮ್ಮ ಪ್ರಾಣವನ್ನೇ ಕೈಯಲ್ಲಿ ಹಿಡಿದು ಚಂಡಮಾರುತದ ವಿರುದ್ಧ ಹೋರಾಡಿದ್ದ ಸಮಯದಲ್ಲಿ ಅವರು ಬೇರೆ ಯಾವುದೋ ದಡದಲ್ಲಿ ನೆಮ್ಮದಿ ಹುಡುಕುತ್ತಿದ್ದರು. 30 ಅಥವಾ 31ರಂದು ಈ ದ್ರೋಹ ನಿಮ್ಮ ಮುಂದೆ ಬಂದಾಗ ಯಾರೋ ನಿಮ್ಮ ಎದೆಯಿಂದ ನಿಮ್ಮ ಉಸಿರನ್ನೇ ಕಿತ್ತುಕೊಂಡಂತೆ ಅನಿಸುತ್ತದೆ. ನೀವು ಮರಗಟ್ಟಿ ಹೋಗುತ್ತೀರಿ. ಆದರೆ ನೆನಪಿಡಿ, ಸಮುದ್ರದಲ್ಲಿ ಮುಳುಗುತ್ತಿರುವವನು ನಿಮ್ಮನ್ನು ಬಿಗಿಯಾಗಿ ಹಿಡಿದುಕೊಂಡು ನಿಮ್ಮನ್ನು ತನ್ನ ಜೊತೆ ಪಾತಾಳಕ್ಕೆ ಎಳೆದುಕೊಂಡೊಯ್ಯಲು ಬಂದರೆ ನೀವೇನು ಮಾಡುತ್ತೀರಿ? ನಿಮ್ಮ ಪ್ರಾಣ ಉಳಿಸಿಕೊಳ್ಳಲು ಅವನ ಕೈ ಜಾಡಿಸಬೇಕಾಗುತ್ತದೆ, ಅವನನ್ನು ಬಿಡಬೇಕಾಗುತ್ತದೆ. ಈ ದಿನಗಳಲ್ಲಿ ಶನಿ ದೇವರು ತುಲಾ ರಾಶಿಯವರ ನಿಮ್ಮ ಮೇಲೆ ತೋರಿಸುತ್ತಿರುವ ಅತಿ ದೊಡ್ಡ ಕೃಪೆ ಇದು. ಆ ವ್ಯಕ್ತಿಯನ್ನು ನಿಮ್ಮ ಜೀವನದ ಹಡಗಿನಿಂದ ಶನಿ ದೇವರು ಈ ಕಾರಣಕ್ಕೆ ತಳ್ಳುತ್ತಿದ್ದಾರೆ, ಏಕೆಂದರೆ ಅವನು ಇನ್ನು ಕೇವಲ ದಿನ ಆ ಹಡಗಿನಲ್ಲಿದ್ದರೆ ನಿಮ್ಮ ಇಡೀ ಜೀವನ ಮುಳುಗಿ ಹೋಗುತ್ತಿತ್ತು. ಈ ಸಂಬಂಧ ಮುರಿದಾಗ ನಿಮ್ಮ ಕಣ್ಣೀರು ನಿಮ್ಮ ನೋವಲ್ಲ, ಬದಲಾಗಿ ನಿಮ್ಮ ಒಳಗಿನಿಂದ ಹೊರಬರುತ್ತಿರುವ ಆ ವಿಷಯದ ಸಂಬಂಧ ವಿಷವಾಗಿರುತ್ತದೆ. ಕಿರುಚಿ ಆದರೆ ತಿರುಗಿ ಆ ವ್ಯಕ್ತಿಯ ಬಳಿ ಹೋಗಬೇಡಿ, ಏಕೆಂದರೆ 30 ಮತ್ತು 31ರ ಈ ಸಂಬಂಧವನ್ನು ಕತ್ತರಿಸಿ ಎಸೆದ ತಕ್ಷಣ ನೀವು ಎಷ್ಟು ವೇಗವಾಗಿ ಸಮುದ್ರದ ಮೇಲ್ಗೆ ಬರುತ್ತಿದ್ದೀರಿ. ಯಶಸ್ಸಿನ ತಾಜಾ ಗಾಳಿ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಿ ಬಿಡುತ್ತದೆ. ಮೂರನೆಯ ಸಂಬಂಧ ಅತ್ಯಂತ ಅಪಾಯಕಾರಿ ಮತ್ತು ಅತಿ ರಹಸ್ಯಮಯ. 30 ಮತ್ತು 31ರಂದು ಇದು ಮುರಿಯಬಹುದು. ಖಚಿತ. ಇದು ನಿಮ್ಮ ಹೃದಯವಲ್ಲ, ಇದು ನಿಮ್ಮ ಬೆನ್ನ ಮೂಳೆ. ಇದು ಆ ಸಂಬಂಧ ಯಾವುದರ ಮೇಲೆ ನಿಮ್ಮ ಇಡೀ ಭವಿಷ್ಯ, ನಿಮ್ಮ ವೃತ್ತಿ, ನಿಮ್ಮ ಆರ್ಥಿಕ ಭದ್ರತೆ ಮತ್ತು ಸಮಾಜದಲ್ಲಿ ನಿಮ್ಮ ಅಸ್ತಿತ್ವ ನಿಂತಿದೆ. ಇದು ಯಾವುದೋ ತುಂಬ ಹಳೆಯ ಬಿಸ್ನೆಸ್ ಪಾರ್ಟ್ನರ್ ಇರಬಹುದು, ಯಾವುದೋ ಬಾಸ್ ಅಥವಾ ಗುರು ಅಥವಾ ಪ್ರಭಾವಿ ವ್ಯಕ್ತಿ ಯಾರ ಮೇಲೆ ನಿಮ್ಮ ವೃತ್ತಿ ಮತ್ತು ಹಣದ ಸಂಪೂರ್ಣ ಭಾರವಿತ್ತು. ಈ ವ್ಯಕ್ತಿಯನ್ನು ನೀವು ಕುರುಡಾಗಿ ನಂಬಿದ್ದೀರಿ. ನಿಮ್ಮ ಅತ್ಯುತ್ತಮ ಐಡಿಯಾಗಳು ಮತ್ತು ನಿಮ್ಮ ಯೌವನದ ಅಮೂಲ್ಯ ಸಮಯವನ್ನು ಈ ವ್ಯಕ್ತಿಗೆ ದೊಡ್ಡ ಸ್ಥಾನ ಕೊಡಿಸಲು ವಹಿಸಿದ್ದೀರಿ. ನೀವು ಒಂದು ಗಟ್ಟಿ ದೀಪದ ಮೇಲೆ ನಿಂತಿದ್ದೀರಿ, ಅದು ಎಂದಿಗೂ ಮುಳುಗುವುದಿಲ್ಲ ಎಂದುಕೊಂಡಿದ್ದೀರಿ. ಆದರೆ ವಾಸ್ತವವೇನೆಂದರೆ, ಯಾವುದನ್ನು ನೀವು ಗಟ್ಟಿ ಕಲ್ಲೆಂದು ತಿಳಿದು ನಿಮ್ಮ ಮನೆ ಕಟ್ಟುತ್ತಿದ್ದೀರೋ ಅದು ಕಲ್ಲಲ್ಲ. ಸಮುದ್ರದಲ್ಲಿ ಮಲಗಿದ್ದ ಒಂದು ಬೃಹತ್ ಸಮುದ್ರ ರಾಕ್ಷಸ. 30 ಮತ್ತು 31ರಂದು ಅದು ನಿದ್ದೆಯಿಂದ ಎಚ್ಚರಗೊಳಿಸುತ್ತದೆ. ಈ ಸಂಬಂಧ ಒಂದು ದೊಡ್ಡ ನಂಬಿಕೆ ದ್ರೋಹದೊಂದಿಗೆ ಮುರಿಯುತ್ತದೆ. ನೀವು ರಕ್ತ ಬೆವರಿನಿಂದ ಕಟ್ಟಿದ ಬಿಸ್ನೆಸ್ ಅನ್ನು ಆ ಪಾರ್ಟ್ನರ್ ಹಿಂದೆ ದಿನಗಳಲ್ಲಿ ನಿಮ್ಮನ್ನು ಹೊರಹಾಕಲು ಸಂಚು ರೂಪಿಸಬಹುದು. ನೀವು ಹಗಲಿರಳು ಶ್ರಮಿಸಿದ ಕಂಪನಿ ಅಥವಾ ಬಾಸ್ ನಿಮ್ಮ ಎಲ್ಲ ಶ್ರಮವನ್ನು ನಿರಾಕರಿಸಿ ನಿಮ್ಮ ಎಲ್ಲ ಕ್ರೆಡಿಟ್ ಬೇರೆಯವರು ಕಿತ್ತುಕೊಳ್ಳಬಹುದು. ಅಥವಾ ನೀವು ಕಣ್ಣು ಮುಚ್ಚಿ ಆರ್ಥಿಕವಾಗಿ ನಂಬಿದ ವ್ಯಕ್ತಿ 30 ಮತ್ತು 31ರಂದು ಕೈ ಹಿಂದೆಗೆದು ನಿಮ್ಮನ್ನು ಭಾರೀ ಸಾಲ ಅಥವಾ ನಾಶದ ಬಾಯಿಗೆ ತಳ್ಳಬಹುದು. ಆ ಕ್ಷಣ ನಿಮಗೆ ಅನಿಸುತ್ತದೆ, ನಿಮ್ಮನ್ನು ಸಮುದ್ರದ ನಡುವೆ ಯಾವುದೇ ಲೈಫ್ ಜಾಕೆಟ್ ಇಲ್ಲದೆ ಎಸೆದಂತೆ. ಆದರೆ ಇಲ್ಲಿಯೇ ಶನಿ ದೇವರ ಅತಿ ದೊಡ್ಡ ರಹಸ್ಯ ಅಡಗಿದೆ. ಈ ಅಡಿಪಾಯ ಕಲ್ಲು 30 ಮತ್ತು 31ರಂದು ಅಲುಗಾಡಿದಾಗ, ಈ ವ್ಯಕ್ತಿ ನಿಮಗೆ ದ್ರೋಹ ಮಾಡಿದಾಗ ಮತ್ತು ನಿಮ್ಮ ಜಗತ್ತು ಕುಸಿಯಲು ಶುರುವಾದಾಗ, ಆ ಬೀಳುತ್ತಿರುವ ಕಟ್ಟಡವನ್ನು ಉಳಿಸಲು ಕೈ ಹಾಕಬೇಡಿ. ಅದು ಬೀಳಲಿ, ಏಕೆಂದರೆ ಶನಿ ದೇವರು ಆ ಕಟ್ಟಡವನ್ನು ನಿಮ್ಮನ್ನು ದ್ವೇಷಿಸುವ ಕಾರಣ ಕೆಡುವಂತಿಲ್ಲ. ಬದಲಾಗಿ ಆ ವ್ಯಕ್ತಿಯ ಜೊತೆ ಇದ್ದು ನೀವು ನಿಮ್ಮನ್ನು ಕೇವಲ
ಒಬ್ಬ ಬಾಡಿಗೆದಾರ ಅಥವಾ ಗುಲಾಮ ಎಂದು ತಿಳಿದುಕೊಂಡಿದ್ದೀರಿ. ಈಗ ಶನಿ ದೇವರು 30 ಮತ್ತು 31ರ ಮೂಲಕ ತುಲಾ ರಾಶಿ ನಿಮ್ಮನ್ನು ಆ ಸುಳ್ಳು ಮತ್ತು ಸ್ವಾರ್ಥಿ ವ್ಯಕ್ತಿಯ ಹಿಡಿತದಿಂದ ಮುಕ್ತಗೊಳಿಸುತ್ತಿದ್ದಾರೆ. ನೀವು ನಿಮ್ಮ ಸ್ವಂತ ಸಾಮ್ರಾಜ್ಯ ಕಟ್ಟಲು ಈ ವ್ಯಕ್ತಿ ನಿಮ್ಮ ಜೀವನದಿಂದ ಹೊರಬಿದ್ದಾಗ ನೀವು ಶೂನ್ಯದಿಂದ ಆರಂಭಿಸುತ್ತಿದ್ದೀರಿ. ಆದರೆ ಈ ಬಾರಿ ನೀವು ಯಾರ ಮೇಲೂ ಅವಲಂಬಿತವಾಗಿರುವುದಿಲ್ಲ. ಈ ಬಾರಿ ಯಶಸ್ಸು ಕೇವಲ ನಿಮ್ಮದಾಗಿರುತ್ತದೆ. ಶನಿದೇವರು ಹೇಳುತ್ತಾರೆ, ವ್ಯಕ್ತಿ ತನ್ನ ಕರ್ಮಗಳ ಫಲ ಅನುಭವಿಸಿದಾಗ ಅದರಿಂದ ಪಾಠ ಕಲಿತು ಮುಂದೆ ಸಾಗುತ್ತಾನೆ. ಯಾವ ಸಂಬಂಧಗಳು ನಮ್ಮನ್ನು ಹಿಂದೆ ಎಳೆಯುತ್ತವೆಯೋ, ನಮ್ಮ ಶಕ್ತಿಯನ್ನು ವಿಕಾಸಕ್ಕೆ ಅಡ್ಡಿ. 30 ಮತ್ತು 31 ತಾರೀಕಿನಂದು ಶನಿದೇವರು ತುಲಾ ರಾಶಿಯ ನಿಮ್ಮಿಂದ ಅದೇ ಸಂಬಂಧವನ್ನು ದೂರ ಮಾಡಲು ಪ್ರಯತ್ನಿಸುತ್ತಾರೆ. ನಿಮ್ಮ ಉಚ್ಚರತರ ಒಳಿತಿಗಾಗಿ. ಇಲ್ಲವೋ ತಕ್ಷಣ ಇದು ನೋವು ಕೊಡಬಹುದು, ಆದರೆ ದೀರ್ಘಕಾಲಿಕವಾಗಿ ಇದು ನಿಮಗೆ ಬಹಳ ದೊಡ್ಡ ಲಾಭ ನೀಡುತ್ತದೆ. ಏಕೆಂದರೆ ಶನಿದೇವರ ದೃಷ್ಟಿಯಲ್ಲಿ ಪ್ರತಿ ವ್ಯಕ್ತಿಗೂ ತನ್ನ ಕರ್ಮಗಳ ಫಲ ಸಿಗಬೇಕು ಮತ್ತು ಯಾರು ಒಬ್ಬರನ್ನೊಬ್ಬರು ಉಪಯೋಗಿಸಿಕೊಂಡು ತನ್ನ ಕೆಲಸ ಮಾಡಿಕೊಂಡು ಆಮೇಲೆ ಮೋಸ ಮಾಡುತ್ತಾನೋ ಅವನಿಗೆ ಶನಿದೇವರು ಶಿಕ್ಷೆ ಖಂಡಿತ ಕೊಡುತ್ತಾರೆ. ಅದರಲ್ಲೂ 30 ಮತ್ತು 31ರಂದು ಈ ಶಿಕ್ಷೆ ಮತ್ತು ನ್ಯಾಯ ಖಚಿತ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಹಾಗೆ ಮೋಸ ಮಾಡಿದವರಿದ್ದರೆ ಈ ದಿನಗಳಲ್ಲಿ ಶನಿದೇವರು ಅವನಿಗೆ ಅವನ ದಂಡ ಖಂಡಿತ ಕೊಡುತ್ತಾರೆ ಮತ್ತು ನಿಮಗೆ ಆ ದಂಡವನ್ನು ನೋಡುವ ಅಧಿಕಾರವನ್ನಾಗಿ ಮಾಡುತ್ತಾರೆ. ಆದರೆ ನೀವು ಕಾಯಬೇಕು ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿಡಬೇಕು, ಏಕೆಂದರೆ ಶನಿದೇವರು ನ್ಯಾಯ ನಿಧಾನವಾಗಿರಬಹುದು, ಆದರೆ 30, 31ರ ಹೊತ್ತಿಗೆ ಅದು ಅತ್ಯಂತ ನಿಶ್ಚಿತ ಮತ್ತು ಪೂರ್ಣವಾಗಿರುತ್ತದೆ. ಅವರು ಯಾರ ಪಕ್ಷವನ್ನು ವಹಿಸುವುದಿಲ್ಲ, ವಿಪಕ್ಷವನ್ನು ಅಲ್ಲ. ಅವರು ಕೇವಲ ಕರ್ಮಗಳನ್ನು ನೋಡುತ್ತಾರೆ ಮತ್ತು ಅದರಂತೆ ಫಲ ಕೊಡುತ್ತಾರೆ. ಈ 3 ಸಂಬಂಧಗಳು 30 ಮತ್ತು 31ರ ಒಳಗೆ ಮುರಿದು ಹೋದಾಗ ತುಲಾ ರಾಶಿಯ ನಿಮ್ಮ ಜಗತ್ತೇ ಹಾಳಾಯಿತು ಎಂದು ಅನಿಸುತ್ತದೆ. ಆದರೆ ನೆನಪಿಡಿ, ಯಾವುದಾದರೂ ನಕ್ಷತ್ರ ಸಂಪೂರ್ಣ ಒಡೆದು ಸಿಡಿದಾಗ ಬ್ರಹ್ಮಾಂಡದಲ್ಲಿ ಸೂಪರ್ನೋವ್ ಆಗುತ್ತದೆ. ಅದರಿಂದ ಹೊಸ ಆಕಾಂಕ್ಷೆ ಗಂಗೆಗಳು ಜನ್ಮ ತೊಳೆಯುತ್ತವೆ. ಈಗ ನಿಮ್ಮ ಜೀವನದಲ್ಲಿ ಎಲ್ಲ ಕೊಳೆ, ಎಲ್ಲ ಸುಳ್ಳು ಮತ್ತು ಶಕ್ತಿ ಹೀರುವ ಜನ ಈ 30 ಮತ್ತು 31ರ ಸಮುದ್ರದಲ್ಲಿ ಕೊಚ್ಚಿ ಹೋದ ಮೇಲೆ ನಿಮ್ಮ ಹೊಸ ಜನ್ಮ ಶುರುವಾಗಿದೆ. ಶನಿ ದೇವರ ಈ ಕೃಪೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆ ಬರುತ್ತದೆ. ನೀವು ಮೊದಲೆಂದೂ ತಲುಪಿರದ ಸ್ಥಿತಿಗೆ ತಲುಪುತ್ತೀರಿ. ನೀವು ಇನ್ನಷ್ಟು ಆತ್ಮನಿರ್ಭರ, ಇನ್ನಷ್ಟು ಸುಶಕ್ತ ಮತ್ತು ಇನ್ನಷ್ಟು ಜೀವನದಲ್ಲಿ ಸಂತೋಷವಾಗಿರುತ್ತೀರಿ. ಸ್ನೇಹಿತರೆ, ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.